ಈಗ ಹಳ್ಳಿಯಲ್ಲಿ ಒಂದು ಹುಡುಗ ಎದ್ದು ಬಿದ್ದು ಬೆಳೆದಿರೋನ್ಗೂ ಸಿಟಿಯಲ್ಲಿ ಎಸಿಯಲ್ಲಿ ತುಂಬಾ ಸಫಿಸ್ಟಿಕೇಟೆಡ್ ಆಗಿ ಬೆಳೆದಿರೋಂಥ ಹುಡುಗನಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಸಾಕಷ್ಟು ಜನ ದುಡ್ಡು ಮಾಡ್ತಿರೋ ರೈತರಿಗೂ ಈ ನಾಲೆಜ್ ಗ್ಯಾಪ್ ಇದೆ. ಇವತ್ತಿನ ಡಿಜಿಟಲ್ ಮಾರ್ಕೆಟಿಂಗ್ ಯುಗದಲ್ಲಿ ಇನ್ಸ್ಟಾಗ್ರಾಮ್ ಅನ್ನುವಂಥದ್ದು ರೈತರಿಗೆ ಎಷ್ಟರ ಮಟ್ಟಿಗೆ ಹೆಲ್ಪ್ ಮಾಡುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ತುಂಬ ಹೆಲ್ಪ್ ಮಾಡುತ್ತೆ. ಯಾರಿಗೆ ಈ ಡಿಜಿಟಲ್ ಮೀಡಿಯಾ ಗೊತ್ತಿದೆಯಲ್ಲ ರೈತರು, ಅಂಥವ್ರು ದುಡ್ಡು ಮಾಡ್ಬೋದು. ಯಾಕಂದರೆ ಅವ್ರು ಬೆಳೆದಂಥ ಬೆಳೆಗಳ್ನ ಡೈರೆಕ್ಟಾಗಿ ಯಾರಾದರೂ ಮಧ್ಯವರ್ತಿಗಳಿಗೆ ಮಾರಾಟ ಮಾಡೋ ಬದಲು ಅವರೇ ಮೌಲ್ಯವರ್ಧನೆ ಮಾಡಿಬಿಟ್ಟು ಇನ್ಸ್ಟಾಗ್ರಾಮ್ ಪೇಜ್ ಕ್ರಿಯೇಟ್ ಮಾಡಿಕೊಂಡು, ನೋಡಿ ನಾನು ಈ ಥರ ಬೆಳೆ ಬೆಳೆದಿದ್ದೀನಿ, ಆರ್ಗ್ಯಾನಿಕ್ಕಾಗಿ ಬೆಳೆದಿದ್ದೀನಿ ಅಂತ ಮಾರಾಟ ಮಾಡಿಬಿಟ್ಟು ಅವ್ರು ದುಡ್ಡು ಮಾಡ್ಬೋದು. ಇವಾಗ ₹50 ಹೋಗಬೇಕಾಗಿರೋ ಟೊಮೊಟೊ ಹಣ್ಣು ಇವ್ರು ರೈತರನ್ನೇ ಡೈರೆಕ್ಟಾಗಿ ಒಂದು ವೀಡಿಯೋ ಮಾಡೋಕ್ಕೆ ಯೂಸಲಿ ಅವ್ರ ಹತ್ರ ಮೊಬೈಲ್ ಇರುತ್ತೆ, ನೆಟ್ ಇರುತ್ತೆ. ಸುಮ್ಮನೆ ಒಂದು ವೀಡಿಯೋ ಮಾಡಿ ಹಾಕಿದ್ರು ₹100 ಮಾರ್ಕೊಬೋದು. ಸೊ ಆ ಥರ ಮಾಡ್ತಾ ಇದ್ದಾರೆ ರೈತರು. ಸಿಕ್ಕಾಪಟ್ಟೆ ಜನ ಮಾಡ್ತಾ ಇದ್ದಾರೆ. ಸೊ ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋದು ನನ್ನ ಆಸೆ. ಯಾರೋ ಮಧ್ಯವರ್ತಿಗಳಿಗೆ ಕೊಡೋ ಬದಲು ಇವರೇ ರೈತರುಗಳೇ ಅವ್ರು ಬೆಳೆದಂಥ ಬೆಳೆಗಳನ್ನ ಮಾರಾಟ ಮಾಡಿದ್ರೆ ನಮ್ಮ ರೈತರು ಮೇಲ್ ಬರ್ತಾರೆ, ಯಾವುದೇ ರೀತಿ ಸಾಲದ ಸುಳಿಯಲ್ಲಿ ಸಿಗಾಕೊಳಲ್ಲ. ಸೂಪರ್ ದಿನೇಶ್. ಸೊ ನಿಮಗೆ ಯು ಸೆಡ್ ನಿಮ್ಮ ತಂದೆ ಫಾರ್ಮಿಂಗ್ ಮಾಡ್ತಾ ಇದ್ದಿದ್ದರಿಂದ ನೀವು ಈ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಮಾಡಬೇಕು ಅಂತ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡ್ತಾವೆ. ನಿಮ್ಮ ಮೂಲ ಯಾವ ಊರು? ನಾನು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ರಾಯಗೋನಹಳ್ಳಿ ಅಂತ ಒಂದು ಗ್ರಾಮ ಇದೆ, ಅಲ್ಲಿಂದ ಬಂದಂಥವನು. ಸೊ ಹಳ್ಳಿ ಹುಡುಗ. ಸೂಪರ್. ಹಳ್ಳಿ ಹುಡುಗ ಪೇಟೆಗೆ ಬಂದ. ಹಳ್ಳಿ ಹುಡುಗ ಪೇಟೆಗೆ ಬಂದ್ಬಿಟ್ಟು ಏನೇನೋ ಮಾಡ್ತಾವನೆ. ಓಕೆ ಓಕೆ ಓಕೆ. ನೀವು ಬಿಗ್ ಬಾಸ್ಗೆ ಹೋದಾಗ ಮಾಡ್ರನ್ ರೈತ ಅಂತ ನಮ್ಮ ಜನ ಮತ್ತು ನಮ್ಮ ರೈತರು ಸಿಕ್ಕಾಪಟ್ಟೆ ಪ್ರೀತಿ ಕೊಟ್ಟರು. ಸೊ ನೀವು ಅದನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದೀರಿ ಇನ್ನೂ ಕೂಡ. ಸೊ ಇವಾಗ ನಮ್ಮದು ಮತ್ತು ನಿಮ್ಮ ಬಗ್ಗೆನೇ ಜಾಸ್ತಿ ಮಾತಾಡ್ಬಿಟ್ಟು ಇವಾಗ ಸ್ವಲ್ಪ ರೈತರ ಬಗ್ಗೆ ಮಾತಾಡೋಣ. ಸೊ ನೀವು ಇವಾಗ ಏನು ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ಫಾರ್ಮರ್ಸ್ಗಳನ್ನ ಭೇಟಿ ಮಾಡ್ತಾ ಇದ್ದೀರಾ. ಸೊ ನಿಮ್ಗೆ ಏನು ಅನ್ನಿಸ್ತಾ ಇದೆ ಇವಾಗ ಮುಂದಿನ ದಿನಗಳಲ್ಲಿ ಫ್ಯೂಚರ್ ಇದೆಯಾ ಕೃಷಿಗೆ, ಅಗ್ರಿಕಲ್ಚರಲ್ಲಿ? ನಾನು ಸಾಕಷ್ಟು ಜನ ರೈತರನ್ನ ಈಗ ಭೇಟಿ ಮಾಡ್ತಾ ಇರ್ತೀವಲ್ಲ, 70% ಆಫ್ ದ ಫಾರ್ಮರ್ಸ್ ಡಸಂಟ್ ಹ್ಯಾವ್ ನಾಲೆಜ್. ತೋ ವ್ಯವಸಾಯದಲ್ಲೇ ಇದ್ದು 10-20 ವರ್ಷದಿಂದ ವ್ಯವಸಾಯದಲ್ಲೇ ಇದ್ರೂ ವ್ಯವಸಾಯದಲ್ಲಿ ನೆಕ್ಸ್ಟ್ ಹಂತದಲ್ಲಿ ಏನು ಹಾಕಬೇಕು ಅನ್ನೋ ನಾಲೆಜ್ ಗ್ಯಾಪ್ ಇದೆ. ಹೌದು. ಯಾರೋ ಒಬ್ಬ ರೈತ, ಫಾರ್ ಎಕ್ಸಾಂಪಲ್ ನಿಮ್ಮ ತಂದೆನೇ ತಗೊಳ್ಳೋಣ. ನಿಮ್ಮ ತಂದೆ ಏನು ಫಾರ್ಮಿಂಗ್ ಮಾಡ್ತಾರೆ ಅಂತಂದಾಗ ಯಾವುದೋ ಒಂದು ಎಕ್ಸ್ಕ್ರಾಪ್ ಅಂತ ಅನ್ಕೊಂಡ್ರೆ ಏನು ಬೆಳೀತಾರೆ ಅಂತ? ನಾವು ಅಡಿಕೆ ತೆಂಗು ಬೆರೀತಾರೆ. ಈಗ ಅಡಿಕೆಗೆ ನಿಮ್ಮ ತಂದೆಗೆ ಡೇ 1 ಎಂಡ್ವರೆಗೂ ಏನು ಹಾಕಬೇಕು ಅಂತ ಕೇಳಿದ್ರೆ ಐಡಿಯಾ ಇರೋದಿಲ್ಲ. ಅಂದರೆ ಬ್ರಾಡಾಗಿ ಐಡಿಯಾ ಇರುತ್ತೆ, ಬಿಕಾಸ್ ಅಡಿಕೆ ಅನ್ನೋದು ಪೆರಿನಿಯಲ್ ಕ್ರಾಪ್ ಆಗಿರೋದು, ವರ್ಷಾನುಗಟ್ಟಲೆ ಇರೋದ್ರಿಂದ ಈ ಮಳೆಗಾಲದಲ್ಲಿ ಇದಾಗಬೇಕು, ಈ ಟೈಮಲ್ಲಿ ಇದಾಗಬೇಕು ಅಂತಿರುತ್ತೆ. ಬಟ್ ವಿಲ್ಟ್ ಬಂದರೆ ಏನು ಮಾಡಬೇಕು, ಕೊಳೆ ರೋಗ ಬಂದರೆ ಏನು ಮಾಡಬೇಕು, ಅಥವಾ ಚುಕ್ಕೆ ರೋಗ ಬಂದರೆ ಏನು ಮಾಡಬೇಕು, ಕಾಯಿ ಬಿರುಕು ಏನು ಮಾಡಬೇಕು, ಸ್ಟೆಮ್ ಬಾರ್ಕಿಂಗ್ ಬಂದರೆ ಏನು ಮಾಡಬೇಕು ಅನ್ನೋ ನಾಲೆಜ್ ಇರಲ್ಲ ಇಷ್ಟು ವರ್ಷ ಇದ್ರೂ. ಸೊ ಆ ನಾಲೆಜ್ ಗ್ಯಾಪ್ ಅನ್ನೋದು ತುಂಬ ಕಮ್ಮಿ ಇದೆ ಅನ್ನೋವಂಥದ್ದು ನನಗೆ ಅನಿಸಿದ್ದು. ನಾನು ಇಷ್ಟು ದಿನ ರೈತರ ಹತ್ರ ಭೇಟಿ ಮಾಡ್ತಾ ಇರಬೇಕಾದ್ರೆ ಸಾಕಷ್ಟು ಜನ ದುಡ್ಡು ಮಾಡ್ತಿರೋ ರೈತರಿಗೂ ಈ ನಾಲೆಜ್ ಗ್ಯಾಪ್. ಇಲ್ಲಿ ಏನಾಗ್ತಾ ಇದೆ ಅಂದರೆ ಹಿಂದಿನ ದಿನಗಳಲ್ಲಿ ಅಷ್ಟೊಂದು ರೋಗಗಳು ಬರ್ತಾ ಇರಲಿಲ್ಲ, ಇತ್ತೀಚೆಗೆ ಜಾಸ್ತಿ ಬರ್ತಾ ಇದೆ ಅಂತ ನನ್ನ ಪ್ರಕಾರ. ನೀವೇನಂತ ಹೇಳ್ತೀರಿ? 100%. ಬಿಕಾಸ್ ನಾವು ಜಾಸ್ತಿ ಪ್ರಮಾಣದಲ್ಲಿ ಪೆಸ್ಟಿಸೈಡ್ಗಳನ್ನ, ಜಾಸ್ತಿ ಪ್ರಮಾಣದಲ್ಲಿ ಫರ್ಟಿಲೈಸರ್ಗಳನ್ನ ಹಾಕ್ತಾ ಹೋದಾಗ ಏನಾಗುತ್ತೆ, ಗಿಡ ಸಸೆಪ್ಟಬಲ್ ಆಗಿಬಿಡುತ್ತೆ. ಈಗ ಹಳ್ಳಿಯಲ್ಲಿ ಒಂದು ಹುಡುಗ ಎದ್ದು ಬಿದ್ದು ಬೆಳೆದಿರೋನ್ಗೂ ಸಿಟಿಯಲ್ಲಿ ಎಸಿಯಲ್ಲಿ ತುಂಬ ಸಫಿಸ್ಟಿಕೇಟೆಡ್ ಆಗಿ ಬೆಳೆದಿರೋಂಥ ಹುಡುಗನಿಗೂ ತುಂಬ ವ್ಯತ್ಯಾಸ ಇರುತ್ತೆ. ಅವನು ಹೋಗಿ ಮರಳಲ್ಲಿ ಉರುಳಾಡ್ಕೊಂಬಂದ್ರೂ ಅವ್ನಿಗೇನಾಗೋದಿಲ್ಲ. ಇವ್ರು ಒಂದು ಸ್ವಲ್ಪ ಆಚೆ ಹೋದರೆ ಡಸ್ಟ್ ಅಲರ್ಜಿ ಮತ್ತೊಂದು ಆಗುತ್ತೆ, ಬಿಕಾಸ್ ಆಫ್ ದ ಇಮ್ಯುನಿಟಿ ಪವರ್. ದ ಸೇಮ್ ವೇ ಪ್ಲ್ಯಾಂಟ್ಗಳಿಗೂ ಅಷ್ಟು ನಾವು ತುಂಬ ಸೂಕ್ಷ್ಮವಾಗಿ ಗಿಡಗಳನ್ನ ಯಾವಾಗ ಬೆಳೆಸ್ತೀವಿ, ಯಥೇಚ್ಛವಾದ ಫರ್ಟಿಲೈಸರ್ಗಳು, ಯಥೇಚ್ಛವಾದ ಪೆಸ್ಟಿಸೈಡ್ಗಳು ಯಾವಾಗ ಹಾಕ್ತೀವಿ, ಗಿಡಗಳು ಅಷ್ಟು ಸ್ಟ್ರಾಂಗ್ ಆಗಿರೋದಿಲ್ಲ. ಯಾವಾಗ ವೀಕ್ ಗಿಡ ಅಂತ ಕಾಣಿಸುತ್ತೆ, ಯಾವುದೋ ಒಂದು ಪೆಸ್ಟ್ ಬಂದು ಅದರ ಮೇಲೆ ಅಟ್ಯಾಕ್ ಆಗುತ್ತೆ. ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಎಕ್ಸಾಂಪಲ್ ಅಡಿಕೆ ಕ್ರಾಪ್ನೇ ತೊಗೊಳೋಣ, ಅದಕ್ಕೆ ಯಾವುದೇ ರೀತಿ ಫರ್ಟಿಲೈಸರ್ ಹಾಕ್ಬಾರ್ದು. ಜನಗಳು DAP ಹಾಕ್ತಾ ಇದ್ದಾರೆ, ಯಾಕಂದರೆ ಇಳುವರಿ ಜಾಸ್ತಿ ಬರಲಿ ಅಂತ, ಬೇಗ ದುಡ್ಡು ಮಾಡ್ಕೊಂಬಿಡೋಣ ಅಂತ ಆಸೆ ಬಂದ್ಬಿಟ್ಟಿದೆ ದುಡ್ಡಿನ ಮೇಲೆ. ಆ ಥರ ಆಗೋದ್ರಿಂದ ಅಡಿಕೆ ಮರಗಳಿಗೆ ರೋಗಗಳು ಜಾಸ್ತಿ ಬರ್ತಾ ಇದ್ದಾವೆ. ಈ ವರ್ಷ ಚೆನ್ನಾಗಿ ಬಿಡುತ್ತೆ, ನಾವು DAP ಹಾಕ್ದಾಗ ಈ ವರ್ಷ ಅಡಿಕೆ ಇಳುವರಿ ಚೆನ್ನಾಗಿ ಬರುತ್ತೆ. ಆದರೆ ಮುಂದಿನ ವರ್ಷನೂ ನಾವು ಹಾಕ್ಲೇಬೇಕು. ಕರೆಕ್ಟ್. ನಾವು ಹಾಕ್ಲಿಲ್ಲ ಅಂದರೆ ಅದು ಇಳುವರಿ ಬರಲ್ಲ.